ಇವತ್ತು ನಾವು ಮಾವು ಮೇಳದಲ್ಲಿ ಒಂದು ಪ್ರದರ್ಶನ ಕೂಡ ಒಂದು ಸಣ್ಣ ಎಕ್ಸಿಬಿಷನ್ ಟೈಪಲ್ಲಿ ಇಟ್ಟಿದ್ದೀವಿ. ನಮ್ಮ ಜಿಲ್ಲೆನಲ್ಲಿನೇ ಒಂದು ತುಂಬ ಒಂದು ಪ್ಯಾಷನ್ ಆಗಿ ತಗೊಂಡು ಮಾವು ಬೆಳೆಗಳನ್ನು ಬೆಳೆಯುವ ಶ್ರೀ ಗಾಂವ್ಕರ್ ಅವರು ಕೂಡ ಇಲ್ಲಿ ನಮ್ಮ ಜೊತೆಗೆ ಬಂದಿದ್ದರು. ಅವರು ಒಂದು 100 ವೆರೈಟಿಯನ್ನು ಬೆಳೆದಿದ್ದಾರೆ, ಅವರ ಒಂದು ಹೊಲದಲ್ಲಿನೇ ಬೆಳೆದಿದ್ದಾರೆ. ಸೊ ಅದನ್ನು ಇವತ್ತು ಪ್ರದರ್ಶನ ಮಾಡಿದ್ವಿ. ಅದರಲ್ಲಿ ಸುವರ್ಣರೇಖಾ, ಮಿಯಾಜಾಕಿ ಮುಂತಾದ ತುಂಬ ಹೈ ಕ್ವಾಲಿಟಿ ಹಾಗೂ ಹೈ ಪ್ರೈಸ್ ಇರುವ ವೆರೈಟೀಸ್ಗಳನ್ನು ಅವರು ಬೆಳೆದಿದ್ದಾರೆ. ಅದಕ್ಕೆ ಕೂಡ ಮಾರ್ಕೆಟಲ್ಲಿ ಅವ್ರ ಹತ್ರ ಸಂವಾದ ಮಾಡುವಾಗ ಮಾರ್ಕೆಟಲ್ಲಿ ತುಂಬ ಡಿಮ್ಯಾಂಡ್ ಇರುವುದಾಗಿಯೂ ಹೇಳ್ತಾ ಇದ್ದಾರೆ. ಸೊ ಆ ಕುರಿತು ಎಲ್ಲ ರೈತರಿಗೆ ಕೂಡ ಮಾವು ಬೆಳೆಗಾರರಿಗೆ ಒಂದು ಇದರ ಬಗ್ಗೆನ ಒಂದು ಮಾಹಿತಿಯನ್ನು ನೀಡೋದಕ್ಕೆ ಆದಷ್ಟು ಶೀಘ್ರದಲ್ಲಿ ಅವರ ಒಂದು ಜಾಗಕ್ಕೆ ನಾವು ಕೂಡ ಭೇಟಿ ಕೊಟ್ಟು ಆಸಕ್ತಿ ಇರುವ ರೈತರಿಗೆ ಅಲ್ಲಿ ಕರ್ಕೊಂಡು ಹೋಗಿ ಅವರಿಗೆ ಕೂಡ ತಿಳುವಳಿಕೆ ಮಾಡುವಂಥದಕ್ಕೆ ಕೂಡ ಒಂದು ತೋಟಗಾರಿಕೆ ಇಲಾಖೆಯಿಂದ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಅದರಿಂದ ಎಲ್ಲರಿಗೆ ಕೂಡ ಅನುಕೂಲ ಆಗಲಿ, ಮುಂದಕ್ಕೆ ಸುಮಾರು ವೆರೈಟೀಸನ್ನು ಬೆಳೆಯಲಿ ಅಂತ ಅವ್ರು ಮಾತಾಡುವಾಗ ಒಂದು ಹೇಳಿದ್ರು. ಧಾರವಾಡ ಜಿಲ್ಲೆಯ ಒಂದು ಹವಾಮಾನದ ಒಂದು ಸ್ಪೆಷಾಲಿಟಿ ಏನಿದೆ ಅಂದರೆ ಯಾವ ವೆರೈಟಿ ಇದನ್ನು ಕೂಡ ಇಲ್ಲಿ ಬೆಳೀತಾ ಇದೆ, ಯಾವುದೇ ಅಡೆತಡೆ ಇಲ್ಲದೆ ಅಂತ ಹೇಳ್ತಾ ಇದ್ದಾರೆ. ಅದನ್ನು ನಾವು ಇಲಾಖೆ ವತಿಯಿಂದ ಕೂಡ ಅದನ್ನು ಆಲೋಚನೆ ಮಾಡೋಕ್ಕೆ ಹೇಳಿದ್ದೀವಿ. ಹಾಗಾಗಿ ಯಾವುದು ನಮ್ಮ ಸಿಟಿಗೆ, ನಮ್ಮ ಒಂದು ವೆದರ್ ಕಂಡೀಷನ್ಗೆ ಯಾವುದು ಸೂಟಬಲ್ ವೆರೈಟೀಸ್ ಇದೆ ಅದನ್ನು ಸೆಲೆಕ್ಟ್ ಮಾಡಿ ಅವರಿಗೆ ನಾವು ಹೇಳುವ ಮುಖಾಂತರ ಇನ್ನೂ ಕೂಡ ರೈತರಿಗೆ ಒಳ್ಳೆಯ ಒಂದು ಬೆಳೆ ಸಿಗುವುದಕ್ಕೆ ಅವಕಾಶ ಇರ್ತದೆ. ಅಂದರೆ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈನೇ. ಈಗ ನಮ್ಮ ಜಿಲ್ಲೆಯಲ್ಲಿ ನಾವು ನೋಡಿದ್ದೀವಿ ಅಂದರೆ ಒಂದು ನಮಗೆ ಅಷ್ಟೊಂದು ಕಡೆ ನಮಗೆ ಸಿಗ್ತಾ ಇಲ್ಲ, ಈ ಒಂದು ರೈತರ ಒಂದು ಹೊಲದಲ್ಲಿ ಮಾತ್ರ ಸಿಗ್ತಾ ಇದೆ. ಈಗ ಜಾಸ್ತಿ ಅದನ್ನು ಬೆಳೆದಾಗ ಇನ್ನೂ ಕೂಡ ಕಡಿಮೆ ರೇಟಲ್ಲಿ ನಮಗೆ ಸಿಗ್ಬೋದು ಅಂತ ನಮ್ಮ ಒಂದು ಅಭಿಪ್ರಾಯ ಇದೆ. ಅದು ಯಾರು ಕೂಡ ಈ ಒಂದು ಪ್ರೊಪಗೇಟ್ ಮಾಡುವ ಅದನ್ನು ಸೀಡ್ ಮೆಟೀರಿಯಲ್ ಕೂಡ ಅವರಿಗೆ ಸಿಗಬೇಕಾಗ್ತದೆ. ಸೊ ಹಾಗಾಗಿ ತೋಟಗಾರಿಕೆ ಇಲಾಖೆಯವರು ಇದು ಎಲ್ಲಿ ಸಿಗ್ತದೆ ಎಂಬುದನ್ನು ರೈತರಿಗೆ ಮಾಹಿತಿ ಕೊಡುವ ಮುಖಾಂತರ, ಹಾಗೂ ಅದರದ್ದು ಅವ್ರು ಹೇಳಿದರು 150 ದಿವಸ ಅದನ್ನು ಹಣ್ಣು ಮಾಡೋದಕ್ಕೇನೆ ವೆಯ್ಟ್ ಮಾಡಬೇಕು ಅಂತ ಹೇಳ್ತಾ ಇದ್ರು. ಸೊ ಅಷ್ಟೊಂದು ಟೈಮ್ ಡಿಲೇ ಕೂಡ ಇರ್ತದೆ. ಸೊ ಅದೆಲ್ಲನೂ ಕೂಡ ನಾವು ಮಾಡಿದಾಗ ಅವ್ರಿಗೆ ಬೆಳೆ ಸಿಗ್ತದೆ. ಅದರಲ್ಲಿ ಪ್ರೋಟೀನ್ ಅಂಶಗಳ ಕುರಿತು ನನಗೆ ಸದ್ಯಕ್ಕೆ ಅದರ ಬಗ್ಗೆನ ಮಾಹಿತಿ ಇಲ್ಲ, ಅದನ್ನು ತಿಳ್ಕೊಂಡು ನಿಮಗೆ ಹೇಳ್ತೀವಿ. ಬಟ್ ಆದಾಗ್ಯೂ ಈಗ ಅದು ನೋಡೋದಕ್ಕೆ ಕೂಡ ಸೇಬ್ ಥರ ಆ್ಯಪಲ್ ಟೈಪಲ್ಲಿ ಇದೆ, ಕಲರ್ ಡಿಫ್ರೆಂಟ್ ಇದೆ, ಫ್ಲೇವರ್ ಡಿಫ್ರೆಂಟ್ ಇದೆ, ಹಾಗೂ ಅದರದ್ದು ಕಡಿಮೆ ಅವೈಲಬಿಲಿಟಿ ಇರೋದ್ರಿಂದ ಸ್ವಲ್ಪ ಜಾಸ್ತಿ ನಮಗೆ ಡಿಮ್ಯಾಂಡ್ ಕೂಡ ಜಾಸ್ತಿ ಇದೆ. ಬೇರೆ ಏನಿದೆಪ್ಪ, ಒಂದು ತಿಂಗಳವರೆಗೆ ಅದನ್ನು ಇಟ್ಕೊಳ್ಬೋದು ಅಂತ. ಅಂದರೆ ಅದರದ್ದು ಶೆಲ್ಫ್ ಲೈಫ್ ಕೂಡ ಜಾಸ್ತಿ ಇದೆ. ಅಂದರೆ ಅವರಿಗೆ 25 ಹಣ್ಣು ಮಾತ್ರ ಈ ವರ್ಷ ಸಿಕ್ಕಿದೆ ಅಂತ ಶ್ರೀ ಗಾಂವ್ಕರ್ ಅವರು ನಮ್ಮ ರೈತರು ಹೇಳಿದರು. ಸೊ 25 ಹಣ್ಣಿಗೆ ಕೂಡ ಆನ್ಲೈನಲ್ಲಿ ಕೂಡ ಬೇರೆ ಬೇರೆ ರಾಜ್ಯದಿಂದ ಬೇರೆ ಬೇರೆ ಸಿಟೀಸ್ಗಳಿಂದೆಲ್ಲ ಅವ್ರಿಗೆ ಆರ್ಡರ್ ಬಂದಿದೆ ಅಂತ ಹೇಳ್ತಾರೆ. ನಮ್ಮ ಲೋಕಲಲ್ಲಿನೂ ಕೆಲವೊಂದು ಜನ ತೊಗೊಂಡೋಗ್ತಾರೆ ಅಂತ. ಬಟ್ ನಾವು ನೋಡಿದಾಗ ಒಂದು ಹಣ್ಣು 10,000 ಅಂದರೆ ನಮಗೆ ಒಂದು ತುಂಬ ಹೈ ಕಾಸ್ಟ್ಲಿ ಆಗಿನೇ ಕಾಣ್ತದೆ. ಸಾಮಾನ್ಯವಾಗಿ ಎಲ್ಲರೂ ಕೂಡ ತಗೊಳ್ಳೋಕ್ಕೆ ಆಗೋದಿಲ್ಲ. ಅದಕ್ಕೆ ನಾವು ಜಾಸ್ತಿ ಇದನ್ನು ಅವೈಲಬಿಲಿಟಿ ಜಾಸ್ತಿ ಮಾಡಿದ್ರೆ ಮಾರ್ಕೆಟಲ್ಲಿ ರೇಟ್ ಕಡಿಮೆ ಆಗ್ಬೋದು ಅಂತ. ಮಿಯಾಜಾಕಿ ವಿಶೇಷ ಅಂದ್ರೆ ಮೇನ್ ಇದು ಒರಿಜಿನಲಿ ಜಪನೀಸ್ ರೀ. ಜಪನೀಸ್ ಆಗ ಮಿಯಾಜಾಕಿ ಅಂತ ಅಲ್ಲಿ ಬೆಳಿತಾರೆ. ಅಲ್ಲಿ ಊರ ಮಿಯಾಜಾಕಿ ಅಂತ ಒಬ್ಬ ರೈತ ಅದನ್ನ ಹೆಸರು ಅದು. ಅಲ್ಲಿ ಕ್ವಾಲಿಟಿ ಅಲ್ಲಿ ಬೆಳಿತಾನೆ ನಾವು. ಅದ್ರೊಳಗೆ ಸ್ವೀಟ್ನೆಸ್ ಭಾಳ ಐತ್ರಿ. ನಮ್ಮ ಧಾರವಾಡ ಆಪೂಸ ಇದಕ್ಕಿಂತ ಸ್ವೀಟ್ ಹೆಚ್ಚಿಗೆ ಐತಿ, ಹೆಲ್ತಿಗೆ ಬೆನಿಫಿಟ್ ಭಾಳ ಐತೆ. ಇದು ಅಲ್ಲಿಂದ ಒರಿಜಿನಲ್ ಗಿಡ ತರೋದ್ರಿಂದ ಇಲ್ಲೇ ಬೆಳೆಸಿದ್ರಿಂದ ಆ ಟೈಪ್ ಬೆಳೆದೈತೆ. ಅದು ಡಿಮಾಂಡ್ ಭಾಳ ಐತೆ ಅದಕ್ಕೆ. ಈ ಸರ್ತಿನೇ ಫಸ್ಟ್ ಟೈಮ್ ಇದು 25 ಬಿಟ್ಟೈತೆ. ಇಲ್ಲಿಗೆ 3-4 ಬಿಡ್ತಿತ್ತು ಅದು ಇಷ್ಟು ವರ್ಷ. ಈ ವರ್ಷ ಎಲ್ಲ ಹೋದ ವರ್ಷದಿಂದ ಎಲ್ಲ ಇದಾಗಿದ್ದರಿಂದ ಈ ವರ್ಷ 25 ಬಿಟ್ಟೈತೆ ರೀ. ಅದ್ರಾಗಿ ಒಂದು ಇಲ್ಲಿ ತಂದೆ. ಈಗ ಅದರದ್ದು ವಿಶೇಷ ಅಂದ್ರೆ ಅದು ಬಲೀಲಿಕ್ಕೆ ಭಾಳ ದಿವಸ ತೊಗೋತದೆ. ಒಂದು 150 ದಿವಸ ಬೇಕು ರೀ ಅದಕ್ಕೆ. ಒಂದು ಹಣ್ಣು ಇದಾಗ ಆಮೇಲೆ ಹಣ್ಣು ಆಗ್ಬೇಕಾದ್ರೆ 15 ದಿವಸ ಬೇಕು ರೀ. ಒಂದು ತೆಗೆದ್ಮೇಲೆ ನ್ಯಾಚುರಲ್ ಹಣ್ಣು 1 ತಿಂಗಳ ಮಟನೂ ಹಂಗೆ ಉಳಿತದೆ. ಅದು ಕಲರು, ಅದು ಕಟ್ ಮಾಡಿದ್ರೆ ಟೇಸ್ಟು, ವಾಸನೆ ಎಕ್ದಮ್ ಸ್ಪೆಷಲ್ ಇರ್ತದೆ. ತೊಗೊಂಡಾಗ ಅದು ನಾವು ಯಾರ್ಯಾರಿಗೆ ಆನ್ಲೈನ್ ಇವರೆಲ್ಲ ನಮ್ಮ ಪ್ರವೀಣ್ ಗಾಂವ್ಕರ್ ಅದನ್ನು ಆನ್ಲೈನ್ದಾಗ ಇದ್ರ ಪೂನಾ ಬಾಂಬೆದಾಗೆಲ್ಲ ಇದು ಮಾಡಿರ್ತಾರೆ. ಅಲ್ಲಿ ಆನ್ಲೈನ್ನಾಗ ಕಳಿಸ್ತಾರೆ. ಆನ್ಲೈನ್ಗೆ ಯಾರು ಬೇಕು ಅನ್ನೋದು. ಈಗ ಧಾರವಾಡದಿಂದ ಒಂದು ಬುಕ್ ಆಗಿದೆ ಐತ್ರಿ. ಈಗ ಇನ್ನು ಸ್ಟಾರ್ಟ್ ರೀ, ಇನ್ಮೇಲೆ ಸ್ಟಾರ್ಟ್ ಈಗ ಹೆಲ್ತ್ ಬೆನಿಫಿಟ್ ಅಂದ್ರೆ ಅದಕ್ಕೆ ಮೇನ್ ಅಂದ್ರೆ ಕಣ್ಣಿಗೆ, ನಮ್ಮ ಇದಕ್ಕೆ ಲಿವರಿಗೆ, ಇದಕ್ಕೆ ಅದು ತಿಂದ್ರೆ ಟೇಸ್ಟ್ ಇದು ಅಂತ ಹೇಳಿ ಅದರ ಸ್ಪೆಷಲ್ ಟೆಸ್ಟಿಂಗ್ ಆಗಿದೆ ಅದು ಜಪಾನಿಗೆಲ್ಲೂ. ಅದರಿಂದ ಅದಕ್ಕೆ ಅಷ್ಟೇ ಡಿಮಾಂಡ್ ಐತೆ. ಇವು ಸಸಿ ಸರ್ 2 ಇದಾವೆ. 2012 ನಾವು ತಂದಿದ್ದು. ರತ್ನಗಿರಿ ಹೋದಾಗ ಒರಿಜಿನಲಿ 1 ವರ್ಷ ಮೊದಲೇ ಕೇಳಿಟ್ಟಿದ್ದೆ ಅವ್ರಿಗೆ ಒಂದು 10 ಗಿಡ ಬೇಕಂತೇಳಿ. ಇವು 2, ಆಮೇಲೆ ಇಸ್ರೇಲಿದ್ದು 2, ಆಮೇಲೆ ಥೈಲ್ಯಾಂಡದ್ದು, ಆಮೇಲೆ ಅಮೇರಿಕನ್ 2, ಒಟ್ಟು ಒಂದು 10 ಗಿಡ ಬೇರೆ ಬೇರೆ ಇದಾವೆ ನಮ್ಮ. ಈಗ ನಾವು ಒಂದು ಹಣ್ಣಿಗೆ 10,000 ರೂಪಾಯಿ ಹೇಳಿರಿ. 10,000 ರೂಪಾಯಿ ಒಂದು ತೊಗೋತಾರೆ. ಸೇಲ್ ಆಗ್ತಾರೆ. ಆಮೇಲೆ ಭಾಳ ಮಂದಿ ರಿಲೇಷನ್ಗೆ ಹೆಂಗೆ ಈಗ ತಾವು ಬೇರೆಯವ್ರು ಎಲ್ಲರೂ ಇರ್ತಾರೆ. ಒಂದು ಟೇಸ್ಟ್ ಮಾಡ್ಬೇಕಂದ್ರೆ ಒಂದು ಹಣ್ಣು ಆದ್ಮೇಲೆ ಒಂದು 4-5 ಮಂದಿ ಕೂಡಿ ಒಂದೊಂದು ಟೇಸ್ಟ್ ಮಾಡೋಕೆ ಇದು ಮಾಡ್ಕೊಡ್ತೇವೆ ರೀ.
ಆ ಟೈಪ್ನು ಮಾಡ್ತೀವಿ. ಎಲ್ಲ ರಿಲೇಷನ್ ಭಾಳ ಮಂದಿ ಇರೋದ್ರಿಂದ ಎಲ್ಲಿ ಬೆಳೆದಿರಿ ಸರ್ ಇದನ್ನ? ಇದು ನಮ್ಮ ಧಾರವಾಡ ಕಲ್ಕೇರಿ, ಧಾರವಾಡ ಕಲ್ಕೇರಿ ಒಳಗೆ ಬೆಳೆದಾರೆ ಇದನ್ನು. ಅಲ್ಲಿ ಧಾರವಾಡದಿಂದ 17 ಕಿಲೋಮೀಟರ್ ಕಲ್ಕೇರಿ ತೋಟ. ಅದ್ರೊಳಗೆ ಅಲ್ಫಾನ್ಸ್ ಐತ್ರಿ. ಅಲ್ಫಾನ್ಸ್ ಒಂದು 7,000 ಗಿಡ ಇದ್ದಾವೆ. ತಮ್ಮ ಹೆಸರು ಸರ್? ನನ್ನ ಹೆಸರು ಪ್ರಮೋದ್ ತುಕಾರಾಮ್ ಅಂತಾರೆ. ಆಮ್ಯಾಗ ನಾವು ಎಕ್ಸ್ಪೋರ್ಟು ಮಾಡ್ತೇವೆ. ಪೂನಾ, ಬಾಂಬೆ, US ಮೊನ್ನೆ 2.5 ಟನ್ US ಕಳಿಸಿದ್ದೀವಿ. ಸಿಂಗಾಪುರ್ ಕಳಿಸಿದ್ವಿ ಎಲ್ಲ ಬಳಗದಿಂದ. ಆಮ್ಯಾಗ ನಾವು ರೆಗ್ಯುಲರ್ ಆಗಿ ಹೋದ ತಿಂಗಳು 20ನೇ ತಾರೀಕಿನಿಂದ ಮುಂದೆ ಈ ತಿಂಗಳು ಎಂಡ್ ಮಟನು ಗಾಂಧಿ ಶಾಂತಿ, ನಮ್ಮ JRT ಸ್ಕ್ವೇರ್, ಪೆಟ್ರೋಲ್ ಪಂಪು ನಮ್ಮೆಲ್ಲಾನು ಕಂಟಿನ್ಯೂ ರಿಟೇಲ್ ಸೇಲ್ ಇರ್ತದೆ ಅಲ್ಫಾನ್ಸು. ಹಿಂಗಾಗಿ ಡಿಮಾಂಡು ಐತೆ. ಧಾರವಾಡ ಆಪೂಸ್ ಹೆಂಗೈತ್ರಿ, ಎಕ್ದಮ್ ಸ್ಪೆಷಲ್ ಐತೆ. ರತ್ನಾಗಿರಿನೂ ಚಲೋನೇ, ಧಾರವಾಡದೂ ಚಲೋ. ಈ ಕ್ಲೈಮೇಟಿಗೆ ನಂಬರ್ 1 ಕ್ಲೈಮೇಟಿಗೆ ಬರ್ತದೆ.